ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ದಿನ ಒಂದು 4 ಗಂಟೆಗೆಲ್ಲ ಸ್ಟಾರ್ಟ್ ಆಗೋದ್ರಿಂದ ಇವಾಗಂತೂ ಸ್ವಲ್ಪ ಚಳಿ ಇದೆ. ಏನೇ ಚಳಿ ಇದ್ದರೂ ಕೂಡ ಅದು ಒಂದು ರೀತಿ ನಮಗೆ ರುಟೀನ್ ಅಂತ ಸ್ಟಾರ್ಟ್ ಆಗಿಬಿಟ್ರೆ, ಅಂದರೆ ಅಭ್ಯಾಸ ಮಾಡ್ಕೊಬಿಟ್ರೆ ಅದನ್ನು ಏನೇ ಚಳಿ ಇರಲಿ ಏನೇ ಆಗ್ತಿಲ್ಲ ಅಂದರೂ ಕೂಡ ಕರೆಕ್ಟಾಗಿ ಒಂದು 4 ಗಂಟೆಗೆಲ್ಲ ಎಚ್ಚರ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ನಾವು ಯಾವಾಗ ಅದನ್ನು ಚಳಿ ಜಾಸ್ತಿ ಇದೆ ಎದ್ದೇಳೋದಕ್ಕಾಗಲ್ಲ ಅಂತ ನಮ್ಮನ್ನೇ ಯಾವಾಗ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀವಿ, ಅವಾಗ ನಮ್ಗೆ ಎದ್ದೇಳೋದಕ್ಕೆ ಆಗಲ್ಲ. ನಾರ್ಮಲ್ಲಾಗಿ ನನ್ನ ದಿನ ಹೇಗೆ ಸ್ಟಾರ್ಟ್ ಆಗುತ್ತೋ ಅವಾಗ ಎದ್ದೇಳೋಣ ಅಂತ ಒಂದು ಪಾಸಿಟಿವ್ ಮೈಂಡ್ಸೆಟ್ನಿಂದ ಎದ್ದೇಳಿ ನೋಡಿ. ಏನೇ ಚಳಿ ಇದ್ರೂ ನಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ನಮಗೆ ಚಳಿ ಆಗ್ತಿದೆ ಅಂತಲೇ ಅನಿಸಲ್ಲ. ಎದ್ದು ಹೊರಗಡೆ ಬಂದು ನಮ್ಮ ಕೆಲಸನ ನಾವು ಸ್ಟಾರ್ಟ್ ಮಾಡ್ಕೊಬಿಟ್ಟಾಗ ಆ ಮೈಂಡ್ಸೆಟ್ಟಿಂದ ಸ್ವಲ್ಪ ಹೊರಗಡೆ ಬಂದಾಗ ನಾವು ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ಮತ್ತು ಚಳಿ ಇದೆ, ಎದ್ದೇಳೋದಕ್ಕಾಗಲ್ಲ, ಯಾರು ಎದ್ದೇಳ್ತಾರೆ ಅಂತ ನಾವು ಯಾವಾಗ ಒಂದು ರೀತಿ ಆ ರೀತಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ಎಚ್ಚರಾದರೂ ಕೂಡ ನಾವು ಎದ್ದು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಆದಷ್ಟು ನಮ್ಮ ರೂಟೀನ್ ಹೇಗೆ ಸ್ಟಾರ್ಟ್ ಆಗ್ತಿದೆ ದಿನ, ಅದೇ ರೀತಿ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇದ್ದರೆ ಅವತ್ತಿನ ದಿನ ಏನೇ ಚಳಿ ಇರಲಿ ಏನೇ ನಮಗೆ ಆಗ್ತಿಲ್ಲ ಅಂದರೂ ಕೂಡ ಒಂದು ಒಳ್ಳೆ ರೀತಿಲೇ ದಿನಾನ ಸ್ಟಾರ್ಟ್ ಮಾಡ್ಕೋಬೋದು. ನನಗೂ ಕೂಡ ಒಂದು ರೀತಿ ಅಭ್ಯಾಸ ಆಗಿರೋದ್ರಿಂದ ನನ್ನ ರೂಟೀನು ಬೆಳಗ್ಗೆ ಒಂದು 4 ಗಂಟೆಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತಿನ ತಿಂಡಿಗೆ ಅಂತ ಅಂದ್ಬಿಟ್ಟು ವೆಜಿಟೇಬಲ್ ಪಲಾವ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಮತ್ತು ತರಕಾರಿಗಳೆಲ್ಲ ಫ್ರೆಶ್ ಆಗಿತ್ತು, ಮತ್ತು ಬಟಾಣಿನೂ ಇತ್ತು, ನೆನೆಸಿರೋ ಬಟಾಣಿ ಎಲ್ಲನೂ ಯೂಸ್ ಮಾಡಿಕೊಂಡು ತರಕಾರಿ ಪಲಾವ್ನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ಕೆಲವು ಸಂದರ್ಭಗಳಲ್ಲಿ ಸಿಚುಯೇಷನ್ನ ನಾವು ಯಾವ ರೀತಿ ನಮ್ಮ ಮಾತಿಂದ ನಾವು ಹ್ಯಾಂಡಲ್ ಮಾಡ್ತೀವಿ, ಅದನ್ನು ಚೆನ್ನಾಗಿ ಯಾವ ರೀತಿ ನಿಭಾಯಿಸ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ಮಾತಾಡಿದ್ರೆ ಅದನ್ನು ಚೆನ್ನಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು, ಯಾವ ಟೈಮಲ್ಲಿ ಮಾತಾಡಬೇಕು, ಸುಮ್ಮನೆ ಎಲ್ಲ ಟೈಮಲ್ಲೂ ಅನ್ನೆಸೆಸರಿ ಟಾಕ್ಗಳಾಗಿರ್ಬೋದು, ಅದು ಟೈಮ್ ಪಾಸ್ಗೆ ಸುಮ್ಮನೆ ಮಾತಾಡಬೇಕು ಅಷ್ಟೇ, ಅದರಲ್ಲಿ ಏನೂ ಒಂದು ತೂಕ ಇಲ್ಲ. ಈ ರೀತಿ ಮಾತುಗಳನ್ನ ಯಾವಾಗ ನಾವು ಕಮ್ಮಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನನಗೇನು ಗೊತ್ತೋ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏನು ಅಂತ ಅಂದರೆ, ಬುದ್ಧಿವಂತರು ಮಾತು. ಒಂದಿಷ್ಟು ಜನ ಮಾತಾಡ್ತಾರೆ, ಯಾರಾದರೂ ಇವಾಗ ಸ್ಟೇಜ್ ಮೇಲೆ ಹೋಗಿ ಒಂದು ಚೆನ್ನಾಗಿ ಭಾಷಣ ಮಾಡ್ತಿದ್ದಾರೆ ಅಂತ ಅಂದಾಗ ಎಷ್ಟು ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋದಕ್ಕೆ ಅಲ್ವಾ. ಅವರು ಕರೆಕ್ಟ್ ಪಾಯಿಂಟ್ನೇ ಮಾತಾಡ್ತಿರ್ತಾರೆ, ಅದಕ್ಕೆ ನಮಗೆ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಇವಾಗ ತುಂಬ ಜನ ಮಾತಾಡ್ತಿರ್ತಾರೆ, ಆ ಪಾಯಿಂಟ್ ಬಿಟ್ಬಿಟ್ಟು ಸುತ್ತಿ ಬಳಸ್ಕೊಂಡು ಎಲ್ಲೆಲ್ಲೋ ಹೋಗಿ ಆಮೇಲೆ ಪಾಯಿಂಟ್ ನಿಧಾನಕ್ಕೆ ಮಾತಾಡ್ತಿರ್ತಾರೆ. ಆವಾಗ ಏನು ಅನಿಸ್ಬಿಡುತ್ತೆ ಅಂದರೆ ನಮಗೆ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ ಇವರೇನು ಕರೆಕ್ಟಾಗಿ ಪಾಯಿಂಟ್ ಹೇಳ್ದಾನೆ ಸುತ್ತಿ ಬಳಸ್ಕೊಂಡೆಲ್ಲ ಮಾತಾಡ್ತಿದ್ದಾರಲ್ಲ ಅನ್ನೋ ರೀತಿ ನಮ್ಮ ಅನಿಸುತ್ತೆ ಅಲ್ವಾ. ಆ ರೀತಿ ಒಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದಾಗ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಇವಾಗ ಲೈಫಲ್ಲಿ ಒಂದು ಫ್ಯಾಮಿಲಿಲಾದರೂ ಅಷ್ಟೇ, ಒಂದು ಸಿಂಪಲಾಗಿ ಏನೋ ನಾವು ಒಂದು ಕಾಮಿಡಿಯಾಗಿ ಮಾತಾಡ್ತೀವಿ, ಅದು ಕೂಡ ಒಂದೊಂದು ಟೈಮಲ್ಲಿ ಸೀರಿಯಸ್ ಆಗಿಬಿಡುತ್ತೆ. ಏನೋ ಸೈಲೆಂಟಾಗಿರೋ ಟೈಮಲ್ಲೆಲ್ಲ ಮಾತಾಡೋದಕ್ಕೆ ಹೋಗ್ತೀವಿ, ಅಲ್ಲೂ ಕೂಡ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಲ್ವಾ. ಫಸ್ಟು ಏನು ಅಂತ ಅಂದರೆ, ಇಂಥ ಟೈಮಲ್ಲಿ ಮಾತಾಡಲಿಕ್ಕೆ ಹೋಗಬಾರ್ದು ಅಂತ ಅಂದಾಗ, ಇವಾಗ ಇಬ್ಬರು ಮಾತಾಡ್ತಿರ್ತಾರೆ, ಅವ್ರ ಪರ್ಸ್ನಲ್ ಆಗಿರ್ಬೋದು, ಏನೋ ಅವ್ರ ಫ್ಯಾಮಿಲಿ ಮ್ಯಾಟರ್ಗಳಾಗಿರ್ಬೋದು. ಇವಾಗ ನಾವೇ ಅಂತ ಅಂದ್ಕೊಳ್ಳಿ, ನಮಗೆ ಇವಾಗ ನಾವೇನೋ ನಮ್ಗೆ ಗೊತ್ತಿರೋರ ಜೊತೆ ತುಂಬ ಚೆನ್ನಾಗಿ ಏನೋ ನಮ್ಮ ಕಷ್ಟಗಳಾಗಿರ್ಬೋದು ಏನೋ ಶೇರ್ ಮಾಡ್ಕೋತಿರ್ತೀವಿ ಅಂತ ಅಂದಾಗ, ಮಧ್ಯದಲ್ಲಿ ನಮ್ಮೊಂದು ಮಾತನ್ನ ಬಿಟ್ಟು ಅವ್ರ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ಕೊಬಿಡೋದು, ಅಲ್ಲಿ ಹೇಳಲಿಕ್ಕೆ ಬಂದುಬಿಡೋದು. ಈ ರೀತಿ ಆದಾಗ ಎಷ್ಟು ಕೋಪ ಬರುತ್ತೆ ಅಂತ ಅಂದರೆ, ನಮಗೆ ಆ ರೀತಿ ಅನಿಸ್ಬಿಡುತ್ತೆ ಅಲ್ವಾ, ಇವ್ರೇನು ಮಧ್ಯೆ ಬಂದು ಮಾತಾಡ್ತಾರೆ ಅಂತ. ಫಸ್ಟು ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಆದಷ್ಟು ಮಧ್ಯೆ ಹೋಗಿ ಮಾತಾಡುವಂಥ ಕೆಟ್ಟ ಅಭ್ಯಾಸನ ಬಿಟ್ಬಿಡಬೇಕು. ಅದೊಂದು ರೀತಿ ಚೆನ್ನಾಗಿ ಅನಿಸಲ್ಲ, ನಮಗಾದರೂ ಆ ರೀತಿ ಫೀಲ್ ಆಗಿಬಿಡುತ್ತೆ. ಇವಾಗ ಒಬ್ಬ ಮಾತಾಡ್ತಿದ್ದಾರೆ ಅಂದಾಗ ಅವ್ರಿಗೂ ಸ್ಪೇಸ್ ಅನ್ನೋದನ್ನು ಕೊಡಬೇಕು. ಅಲ್ಲಿ ನಮಗೊಂದು ರೀತಿ ಅಟೆನ್ಷನ್ ಸಿಗಲಿ, ನಮ್ಮ ಮಾತನ್ನು ಕೇಳಿಸ್ಕೊಳ್ಳಿ, ನಮ್ಮ ಮೇಲೂ ಒಂದು ಸ್ವಲ್ಪ ಅವರು ಅಂದರೆ ಇಂಪಾರ್ಟೆನ್ಸ್ ಕೊಡಲಿ ಅಂತ ಅಂದ್ಬಿಟ್ಟು ಅಲ್ಲೋಗಿ ಮಾತಾಡೋದಾಗಿರ್ಬೋದು. ಈ ರೀತಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ನನಗೆ ಒಬ್ಬರು ಗೊತ್ತಿದ್ದಾರೆ, ನನಗೆ ನಿಜವಾಗ್ಲೂ ಅವ್ರು ನೋಡಿದ್ರೆ ಇರಿಟೇಷನ್ ಅನಿಸುತ್ತೆ. ಏನು ಗೊತ್ತಾ, ಇವಾಗ ನಾನು ನಮ್ಮ ಅಕ್ಕ ಆಗಿರ್ಬೋದು ಏನೋ ಒಂದು ಮಾತಾಡ್ಕೋತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಅವರು ಏನು ಗೊತ್ತಾ, ಏನಾದರೂ ಒಂದು ನಾವು ಚೆನ್ನಾಗಿ ಏನಾದರೂ ಒಂದು ಮಾತಾಡ್ಕೋತಿದ್ದೀವಿ ಅಂದಾಗ ಮಧ್ಯೆ ಬಂದು ಮಾತಾಡ್ಬಿಡ್ತಾರೆ, ಏನೋ ಒಂದು ಕೇಳ್ತಿರ್ತಾರೆ, ಅಲ್ಲಿ ಅವ್ರ ಪ್ರಾಬ್ಲಮ್ಗಳೆಲ್ಲ ಸ್ಟಾರ್ಟ್ ಮಾಡ್ಕೊಬಿಡೋದು. ಈ ರೀತಿ ಎಲ್ಲ ಮಾತಾಡ್ತಾರೆ. ನನಗಂತೂ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ನಾನು ಅವ್ರಿಗೆ ಹೇಳ್ತಾನೆ ಇರ್ತೀನಿ, ಈ ರೀತಿ ಮಧ್ಯೆ ಬಂದು ಮಾತಾಡಬೇಡಿ, ಅದೊಂಥರ ಚೆನ್ನಾಗಿ ಅನಿಸಲ್ಲ. ನಾವೇನೋ ಗೊತ್ತಿರೋರು ಓಕೆ ಬಿಡು ಅಂತ ಅಡ್ಜಸ್ಟ್ ಮಾಡ್ಕೋತೀವಿ, ಬಟ್ ಗೊತ್ತಿಲ್ಲದೆ ಹೋದವ್ರ ಜೊತೆನೂ ಕೂಡ ನೀವು ಈ ರೀತಿ ಮಧ್ಯದಲ್ಲಿ ಮಾತಾಡೋದಕ್ಕೆ ಹೋದಾಗ ಅವರೊಂದು ರೀತಿ ನಿಮ್ಮನ್ನು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ. ಒಂದು ರೀತಿ
ಇವ್ರೇನು ಈ ರೀತಿ ಮಾತಾಡ್ತಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಮಾತಾಡಬೇಡಿ ಅಂತಲೇ ಹೇಳ್ತಾನೆ ಇರ್ತೀನಿ, ಬಟ್ ಅವರು ಅದೇನೋ ಕಲ್ತಿರೋ ಬುದ್ಧಿ, ಹುಟ್ಟಿರೋ ಗುಣ ಅಂತ ಹೇಳ್ತಾರಲ್ಲ, ಅದು ಬಿಡೋಕ್ಕಾಗಲ್ಲ ಅನಿಸುತ್ತೆ. ಅವ್ರು ಅದೇ ರೀತಿ ಮಾಡ್ತಾರೆ. ನನಗಂತೂ ಆ ರೀತಿ ಗುಣ ಇಷ್ಟ ಆಗೋದಿಲ್ಲ. ಆದಷ್ಟು ಯಾರಾದರೂ ಅಷ್ಟೇ, ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ದಯವಿಟ್ಟು ಮಧ್ಯದಲ್ಲಿ ಹೋಗಿ ಮಾತಾಡೋದಾಗಿರ್ಬೋದು, ನಿಮ್ಮ ಮಾತಿನ ಅಲ್ಲಿ ಉಪಯೋಗ ಇದೆಯಾ, ನಿಮ್ಮ ಇಂಪಾರ್ಟೆನ್ಸ್ ಇದೆಯಾ ಅನ್ನೋದನ್ನು ಫಸ್ಟು ನಾವು ಥಿಂಕ್ ಮಾಡಬೇಕು. ಅದನ್ನು ಬಿಟ್ಟು ನಾವು ಹೋಗಿ ಮಾತಾಡೋದು ಒಂದು ರೀತಿ ಚೆನ್ನಾಗಿ ಅನಿಸಲ್ಲ ಅಂತ ಅನಿಸುತ್ತೆ. ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಿಧಾನ, ಪೇಷನ್ಸು. ಯಾವ ವ್ಯಕ್ತಿಗೆ ನಿಧಾನದಲ್ಲಿ ಏನೋ ಒಂದು ಕಷ್ಟ ಅಂತ ಬಂದಾಗ, ಏನೋ ಒಂದು ಸಿಚುಯೇಷನ್ ಅಂತ ಬಂದಾಗ ನಿಧಾನದಲ್ಲಿ 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಒಂದು ನಿರ್ಧಾರಗಳನ್ನ ತಗೊಳ್ಳೋದಾಗಿರ್ಬೋದು, ಆ ರೀತಿ ಯಾರು ಮಾಡ್ತಾರೆ ಅವ್ರು ಕರೆಕ್ಟಾಗಿ ತಗೊಂಡಿರ್ತಾರೆ. ಬಟ್ ಅರ್ಜೆಂಟಲ್ಲಿ ನಾವು ತುಂಬ ಒಂದು ರೀತಿ ಪ್ಯಾನಿಕ್ ಆಗಿಬಿಡೋದಾಗಿರ್ಬೋದು, ತುಂಬ ಗಾಬರಿ ಟೈಮಲ್ಲಿ ಮಾತಾಡೋದಕ್ಕೆ ಹೋಗೋದು, ಈ ರೀತಿ ಸಿಚುವೇಷನಲ್ಲೇ ನಾವು ತುಂಬ ಕೇರಾಗಿ ಅದನ್ನು ನೋಡಿಕೊಂಡು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆದಷ್ಟು ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂದಾಗ 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಇದನ್ನೇನು ಕೇಳ್ತಿದ್ದಾರೆ, ನಿಧಾನದಲ್ಲಿ ಯೋಚನೆ ಮಾಡಿ. ಕರೆಕ್ಟಾಗಿ ನಾವು ಅವ್ರು ಹೇಳಿದ ತಕ್ಷಣ ಆನ್ಸರ್ ಮಾಡಬೇಕು ಅಂತ ಏನು ರೂಲ್ಸ್ ಏನೂ ಇಲ್ಲ ಅಲ್ವಾ. ನಮಗೂ ಒಂದು ಸ್ವಲ್ಪ ಟೈಮ್ ಅನ್ನೋದಿರುತ್ತೆ, ಏನಕ್ಕೆ ಹೇಳ್ತಿದ್ದಾರೆ, ನನಗೆ ಯಾಕೆ ಈ ರೀತಿ ಹೇಳೋರು ಅಂತ ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಬೇಕು. ನಿಧಾನದಲ್ಲಿ ಮಾತಾಡಿದ್ರೆ ನಮಗೆ ಒಂದು ಕ್ಲಾರಿಟಿ ಅನ್ನೋದಿರುತ್ತೆ. ನಾವು ಅರ್ಜೆಂಟಲ್ಲಿ ತುಂಬ ಗಾಬರಿಯಿಂದ ಮಾತಾಡ್ಲಿಕ್ಕೆ ಹೋಗ್ತೀವಲ್ವ, ಆವಾಗ ನಮಗೊಂದು ಕ್ಲಾರಿಟಿ ಅನ್ನೋದಿರೋದಿಲ್ಲ, ನಮ್ಮ ಮಾತಿನ ಮೇಲೆ ಒಂದು ತೂಕ ಅನ್ನೋದು ಇರೋದಿಲ್ಲ. ಒಂದು ನಾವು ಏನು ಮಾತಾಡ್ತಿದ್ದೀವಿ ಅದ್ರ ಮೇಲೆ ಒಂದು ನೀಟಾಗಿ ಒಂದು ಪಾಯಿಂಟ್ ಅನ್ನೋದು ಇರೋದಿಲ್ಲ. ಆದಷ್ಟು ನಿಧಾನದಲ್ಲಿ ಮಾತಾಡೋದನ್ನು ಕಲ್ತ್ಕೋಬೇಕು. ಸುಮ್ಮನೆ ಒಂದೇ ಸಲ ಮಾತಾಡೋದಾಗಿರ್ಬೋದು, ಆ ರೀತಿ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಒಂದೇ ಸಲ ಮಾತಾಡ್ಲಿಕ್ಕೆ ಹೋದಾಗ ನಾವು ಏನೇನು ಮಾತಾಡ್ತೀವಿ, ಯಾವ್ಯಾವ ಪದ ಬಳಸ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಕಾನ್ಫಿಡೆಂಟ್ ಮಾತು, ಇದಂತೂ ತುಂಬಾ ಇಂಪಾರ್ಟೆಂಟು. ನಾವೇನಾದರೂ ಇವಾಗ ನಮ್ಮ ಆಪೋಸಿಟ್ ಇರೋ ವ್ಯಕ್ತಿ ಒಂದು ಮಾತಾಡ್ತಿದ್ದಾರೆ ಅಂತ ಅಂದಾಗ ನಾವೆಷ್ಟು ಕಾನ್ಫಿಡೆಂಟಾಗಿ ಉತ್ತರ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗ ಒಂದು ಎದ್ರುಕೊಂಡು ಒಂದು ನೀಟಾಗಿ ಆನ್ಸರ್ ಮಾಡೋದಕ್ಕೆ ಹೋಗೋದಿಲ್ಲ, ಅವರು ಒಂಥರ ನಮ್ಮನ್ನ ಈಸಿಯಾಗಿ ತಗೋತಾರೆ. ಅಯ್ಯೋ ಅವ್ರೇನು ಮಾತಾಡಲಿಕ್ಕೆ ಬರೋದಿಲ್ಲ ಬಿಡು, ಅವ್ರ ಮುಂದೆ ಏನು ಬೇಕಾದರೂ ಮಾತಾಡ್ಬೋದು, ಅವ್ರಿಗೊಂದು ಕಾನ್ಫಿಡೆಂಟಾಗಿ ಮಾತಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಟ್ರೀಟ್ ಮಾಡಿಬಿಡ್ತಾರೆ. ಆದಷ್ಟು ಕಾನ್ಫಿಡೆಂಟಾಗಿ ಮಾತಾಡುವಂಥ ಅಭ್ಯಾಸನ ಬೆಳೆಸ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಯಾವುದಾದ್ರೂ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದರೆ ಮಾತಾಡಲಿಕ್ಕೆ ಹೋಗಬೇಡಿ. ಅದು ಮಾತಾಡಿಬಿಟ್ಟು ನಮ್ಗೆ ಅದ್ರ ಬಗ್ಗೆ ಏನು ವಿಷಯನೇ ಗೊತ್ತಿಲ್ಲ ಅಂದಾಗ ಮಾತಾಡೋದು ತಪ್ಪಲ್ವಾ. ಆದಷ್ಟು ವಿಷಯಗಳನ್ನ ತಿಳ್ಕೊಂಡು ಮಾತಾಡೋದಾಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದಾಗ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಇರುತ್ತೆ. ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದಾಗ, ಆ ವಿಷಯದ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂದಾಗ ಸುಮ್ಮನೆ ಮಾತಾಡೋದು ಕೂಡ ಒಂದು ರೀತಿ ಅನ್ನೆಸೆಸರಿ ಟಾಕು, ಟೈಮ್ಲೆಸ್ಸು, ಅದು ಏನಕ್ಕೂ ಉಪಯೋಗ ಆಗೋದಿಲ್ಲ. ಸುಮ್ಮನೆ ನಮ್ಮ ಎನರ್ಜಿನ ನಾವೇ ಸುಮ್ಮನೆ ಕಡಿಮೆ ಮಾಡ್ಕೊಂಡಂಗೆ ಆಗಿಬಿಡುತ್ತೆ. ಆದಷ್ಟು ಒಂದು ಟಾಪಿಕ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದಾಗ ಮಾತಾಡಲಿಕ್ಕೆ ಹೋಗಲೇಬಾರ್ದು. ನೆಕ್ಸ್ಟ್ ಏನು ಅಂತ ಅಂದರೆ, ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಅವ್ರು ಮಾತಾಡುವಂಥ ಸಂದರ್ಭ ಬಂದರೂ ಕೂಡ ಮಾತಾಡೋದಿಲ್ಲ, ಅಲ್ಲೂ ಕೂಡ ಸೈಲೆಂಟಾಗಿ ಇದ್ಬಿಡ್ತಾರೆ. ಆ ರೀತಿ ಮಿಸ್ಟೇಕ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ನಮಗೆ ಮಾತಾಡುವಂಥ ಒಂದು ಸಂದರ್ಭ ಸಿಕ್ಕಿದೆ ಅಂದಾಗ ನಮ್ಗೆ ಅನಿಸ್ತಿರೋದೆಲ್ಲನೂ ಹೇಳ್ಬೇಕು. ನಾವೆಲ್ಲನೂ ಸೈಲೆಂಟಾಗಿ ಇದ್ಬಿಟ್ರೆ ನಾವು ಸೈಲೆಂಟಾಗಿದ್ದರೆ ಓಕೆ, ಎಲ್ಲನೂ ಅರ್ಥ ಮಾಡ್ಕೋತಾರೆ, ನಾವು ಒಂದು ರೀತಿ ಒಳ್ಳೆಯ ರೀತಿ ಕಾಣಿಸ್ಕೋತೀವಿ ಅನ್ನೋದಕ್ಕೆ ಹೋದಾಗ ಅದು ನಮಗೆ ಒಂದು ರೀತಿ ನಾವೇ ಮೋಸ ಮಾಡ್ಕೊಂಡಂಗೆ ಆಗಿಬಿಡುತ್ತೆ. ಆದಷ್ಟು ನಮಗೆ ಏನು ಅನ್ನಿಸ್ತಿರುತ್ತೆ ಅದನ್ನು ನಾವು ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಯಾವ ರೀತಿ ಫೀಲ್ ಆಗ್ತಿರುತ್ತೆ, ಓಪನ್ ಅಪ್ ಆಗಿ ಮಾತಾಡೋದನ್ನು ಕಲ್ತ್ಕೋಬೇಕು. ನಮ್ಗೆ ಓಪನ್ ಅಪ್ ಆಗಿ ಮಾತಾಡ್ತಾ ಒಂದು ಧೈರ್ಯ ಅನ್ನೋದು ಬಂದುಬಿಡುತ್ತೆ, ನಮಗೆ ಹೆದರಿಕೆ ಭಯ ಅನ್ನೋದು ಹೋಗ್ಬಿಡುತ್ತೆ. ಆದಷ್ಟು ಸೈಲೆಂಟಾಗಿರೋದನ್ನು ಬಿಟ್ಟು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ, ಸಿಚುಯೇಷನ್ ಹೇಗಿದೆ ಅನ್ನೋದನ್ನು ನೋಡ್ಕೋಬೇಕು. ಯಾವ ಸಿಚುಯೇಷನಲ್ಲಿ ಯಾವ ಟೈಮಲ್ಲಿ ಯಾವ ರೀತಿ ಮಾತಾಡಬೇಕು. ಇವಾಗ ತುಂಬ ಪ್ರಾಬ್ಲಮಲ್ಲಿರುವಂಥ ಪರಿಸ್ಥಿತಿಲಿದ್ದಾರೆ ಅಂದಾಗ ಅದ್ರ ಮೇಲೆ ಉರಿಯೋ ಬೆಂಕಿ ಮೇಲೆ ತುಪ್ಪ ಸುರಿದು ಆ ನೋವನ್ನು ಕೂಡ ಜಾಸ್ತಿ ಮಾಡೋದಾಗಿರ್ಬೋದು, ಅವ್ರ ಬೇಜಾರನ್ನ ಇನ್ನೂ ಜಾಸ್ತಿ ಮಾಡೋದಾಗಿರ್ಬೋದು, ಈ ರೀತಿ ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕು. ನಮ್ಮ ಮಾತಿಂದ ಏನಾದರೂ ಅವ್ರಿಗೆ ಸಮಾಧಾನ ಸಿಗುತ್ತಾ, ನಮ್ಮ ಮಾತಿಂದ ಏನೋ ಒಂದು ಪಾಸಿಟಿವ್ ವೈಬ್ ಅನ್ನೋ ಸಿಗುತ್ತಾ, ಅವ್ರಿಗೇನೋ ಸ್ವಲ್ಪ ನೆಮ್ಮದಿ ಅನ್ನೋ ಸಿಗುತ್ತಾ ಅನ್ನೋ ರೀತಿ ಮಾತಾಡಬೇಕು. ಆ ಟೈಮಲ್ಲೂ ಕೂಡ ಏನೋ ಒಂದು ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು, ಅವ್ರ ಮನಸ್ಸನ್ನ ಚುಚ್ಚಿ ಮಾತಾಡೋದಾಗಿರ್ಬೋದು, ಈ ರೀತಿ ಮಾಡುವಂಥ ಕೆಟ್ಟ ಅಭ್ಯಾಸನ ಬಿಡಬೇಕು. ನಾವು ಮಾತಾಡ್ತಿದ್ದೀವಿ ಅಂದಾಗ ಅಟ್ಲೀಸ್ಟ್ ನಮ್ಮ ಮುಂದೆ ಇರೋ ವ್ಯಕ್ತಿಗೆ ಅದೇನು ಉಪಯೋಗ ಆಗ್ತಿಲ್ಲ, ಇನ್ನೂ ಬೇಜಾರಾಗ್ತಿದೆ ಅಂದಾಗ ಅಲ್ಲಿ ಮಾತಾಡ್ದೇ ಇರೋದು ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಯಾವ ಟೈಮಲ್ಲಿ ಮಾತಾಡಬೇಕು, ಮತ್ತು ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡೋದಾಗಿರ್ಬೋದು, ಒಂದು ಅಟೆನ್ಷನ್ ನಮ್ಮ ಮೇಲೆಲ್ಲ ತಿರಿಕೊಳ್ಳಿ ಅಂದ್ಬಿಟ್ಟು ಮಧ್ಯೆ ಹೋಗಿ ಮಾತಾಡೋದಾಗಿರ್ಬೋದು, ಈ ರೀತಿ ಅಭ್ಯಾಸಗಳನ್ನ ಸ್ವಲ್ಪ ಕಡಿಮೆನೇ ಮಾಡ್ಕೋಬೇಕು. ಆವಾಗ ನಮಗೆ ಏನೋ ಒಂದು ನಾವು ಮಾತಾಡ್ತಿದ್ವಿ ಅಂದಾಗಲೂ ಕೂಡ ಒಂದು ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ನಮ್ಮ ರೆಸ್ಪೆಕ್ಟ್ನ ನಾವೇ ಕಳ್ಕೊತೀವಿ ಅಂತೀವಲ್ಲ, ಇಂಥ ಕೆಟ್ಟ ಅಭ್ಯಾಸಗಳು ಮತ್ತು ಯಾವ ಟೈಮಲ್ಲಿ ಮಾತಾಡಬೇಕು ಯಾವ ಟೈಮಲ್ಲಿ ಮಾತಾಡಬಾರ್ದು ಅನ್ನೋ ಗೊತ್ತಿಲ್ಲ ಅಂತ ಅಂದಾಗಲೂ ಕೂಡ ಈ ರೀತಿ ಮಿಸ್ಟೇಕ್ಗಳು ಆಗ್ತಿರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.